17 ವರ್ಷಗಳ ಸೇನೆಯ ಸೇವೆಯ ನಂತರ ನಿವೃತ್ತ ಸೈನಿಕನಿಗೆ ಭವ್ಯ ಸ್ವಾಗತ. ಚೆನ್ನಮ್ಮನ ಕಿತ್ತೂರು. 17 ವರ್ಷಗಳ ಸೇನೆಯ ಸೇವೆಯ ನಂತರ ಮನೆಗೆ ಮರಳಿದ ಹಿರೇನಂದಿಹಳ್ಳಿ ನಿವಾಸಿ ಯಲ್ಲಪ್ಪ ಬಸಪ್ಪ ಕಿತ್ತೂರು ಅವರನ್ನು ಶನಿವಾರ ಪಟ್ಟಣದ ಐತಿಹಾಸಿಕ ರಾಣಿ ಚೆನ್ನಮ್ಮ ವೃತ್ತದ ಬಳಿ ತಾಲ್ಲೂಕಿನ ಮಾಜಿ ಸೈನಿಕರು ಮತ್ತು ಕುಟುಂಬ ಸದಸ್ಯರು ಭವ್ಯ ಸ್ವಾಗತ ಕೋರಿದರು. ಹಿರೇನಂದಿಹಳ್ಳಿ ಗ್ರಾಮದ ವಿವಿಧ ಮಾರ್ಗಗಳಲ್ಲಿ ಸಂಗೀತ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಯಲ್ಲಪ್ಪ ಅವರ ಪತ್ನಿ ಗೀತಾ ಮತ್ತು ಕುಟುಂಬದೊಂದಿಗೆ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಕಿತ್ತೂರು ತಲುಪಿದ ಅವರು ರಾಣಿ ಚೆನ್ನಮ್ಮಜ್ಜಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಮಟೂರ್ ಬಾಳಪ್ಪ ಅವರ ಪ್ರತಿಮೆಗಳಿಗೆ ಪುಷ್ಪ ನಮನ ಸಲ್ಲಿಸಿದರು ಮತ್ತು ಗೌರವ ಸಲ್ಲಿಸಿದರು. ಕಿತ್ತೂರು ತಲುಪಿದ ಈ ವೀರಯೋಧನಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ತಾಲೂಕಾ ಘಟಕ ಚೆನ್ನಮ್ಮನ ಕಿತ್ತೂರು ಅವರಿಂದ ಅಭೂತಪೂರ್ವ ಸ್ವಾಗತ ಕೋರಿದರು. ಯಲ್ಲಪ್ಪ ಅವರನ್ನು ಪಟಾಕಿ ಸಿಡಿಸುವುದರೊಂದಿಗೆ ಸಂಭ್ರಮಿಸಲಾಯಿತು. ಇದಾದ ನಂತರ ಅವರು ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಹಿರೇನಂದಿಹಳ್ಳಿ ಗ್ರಾಮದ ದೇವಸ್ಥಾನವನ್ನು ತಲುಪಿದರು ಮತ್ತು ಎಲ್ಲಾ ಗ್ರಾಮಸ್ಥರು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ಈಶ್ವರ್ ಹಡಪದ್ ಭಕ್ತಿಗೀತೆಯನ್ನು ಹಾಡುವ ಮೂಲಕ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದರು. ಶಾಲಾ ಬಾಲಕಿಯೊಬ್ಬಳು ಭರತನಾಟ್ಯವನ್ನು ಪ್ರಸ್ತುತಪಡಿಸುವ ಮೂಲಕ ವೇದಿಕೆಯ ಮೇಲೆ ಗಣ್ಯರನ್ನು ಸ್ವಾಗತಿಸಿದಳು. ಸೈನಿಕ ಯಲ್ಲಪ್ಪ ಮಗುವಿನ ಭಾಷಣವನ್ನು ಕೇಳಿ ರೋಮಾಂಚನಗೊಂಡ. ಗ್ರಾಮಸ್ಥರು ಯಲ್ಲಪ್ಪನನ್ನು ಉಡುಗೊರೆಗಳೊಂದಿಗೆ ಹೊತ್ತಿಸಿದರು. ಸನ್ಮಾನ ಸಮಾರಂಭದಲ್ಲಿ ಸಂಬಂಧಿಕರು ಮತ್ತು ಅಭಿಮಾನಿಗಳು ಬಂದ ಎಲ್ಲ ಜನರನ್ನು ಸ್ವಾಗತಿಸಿದರು. ವಿಶೇಷವೆಂದರೆ ಬಂದ ಎಲ್ಲ ಜನರನ್ನು ಯಲ್ಲಪ್ಪ, ಪತ್ನಿ ಗೀತಾ, ಮಕ್ಕಳಾದ ಪ್ರೀತಂ ಪುನೀತ್, ತಂದೆ ಬಸಪ್ಪ, ತಾಯಿ ಚೆನ್ನಮ್ಮ, ಸಹೋದರ ರುದ್ರಪ್ಪ, ಸಹೋದರಿ ಗಿರಿಜಾ ಅವರ ಕುಟುಂಬ ಸದಸ್ಯರು ಒಟ್ಟಾಗಿ ಬಂದು ಹೂವುಗಳನ್ನು ಅರ್ಪಿಸಿದರು. ಮಾಜಿ ಸೈನಿಕರ ಕಲ್ಯಾಣ ಸಂಘದ ಅಧ್ಯಕ್ಷ ನಿಂಗಪ್ಪ ಅಂಗಡಿ, ಕಾರ್ಯದರ್ಶಿ ಆನಂದ್ ಬೇಣ್ಣಿ, ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಶ್ರೇಯಸ್ಸು ಅವರಿಗೆ ತಲುಪುತ್ತದೆ. ಸಂಘದ ಸದಸ್ಯರು ಬಸವರಾಜ ಗೋಡಿ, ಸುರೇಶ್ ಅಗಸಿಮನಿ, ದುಂಡಪ್ಪ, ಹನಜಿ ಕಲ್ಲಪ್ಪ, ಕೊಟ್ಟೂರು, ವೀರನಾರಿಯರು ಪರಿಮಳ ಬೆಟಗೇರಿ, ಸುನಂದ ಕಮ್ಮಾರ್, ಸುಶೀಲಾ ದೇವಿ, ಬೋಗೂರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ವಿವಿಧ ಶಾಲೆಗಳ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಿರೇನಂದಿಹಳ್ಳಿ ಗ್ರಾಮವು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಇಲ್ಲಿನ ಪೌರಾಣಿಕ ಮೂಲ ನಂದಿ ಬಸವೇಶ್ವರ ದೇವಸ್ಥಾನವು ಲಕ್ಷಾಂತರ ಭಕ್ತರಿಗೆ ಭಕ್ತಿ ಮತ್ತು ಮೋಕ್ಷದ ಕೇಂದ್ರವಾಗಿದೆ. ಇಲ್ಲಿ ಸುಮಾರು 400 ಜನರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಭಾರತ ಮಾತೆಯ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ನಮ್ಮ ಚಾನೆಲ್ ಮೂಲಕ ಅವರಿಗೆ ಶುಭ ಹಾರೈಸೋಣ.
ಗಡಿನಾಡು ಸಮಾಚಾರ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಎಂ ರಾಜೀವ್ಭಾಯಿ. ಇವತ್ತು ನಾವು ರಾಣಿ ಚೆನ್ನಮ್ಮಾಜಿಯ ಪುಣ್ಯಭೂಮಿಯಾಗಿರ್ತಕ್ಕಂಥ ಹಿರೇನಂದಿಹಳ್ಳಿ ಗ್ರಾಮದಲ್ಲಿದ್ದೇವೆ. ಹಿರೇನಂದಿಹಳ್ಳಿ ಗ್ರಾಮ ಐತಿಹಾಸಿಕ ಪುಟಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನವನ್ನು ಹೊಂದಿರತಕ್ಕಂಥ ಒಂದು ಗ್ರಾಮ. ಇಲ್ಲಿಯ ಒಂದು ಉದ್ಭವ ನಂದೀಶ್ವರ ನಂದಿ ದೇವಸ್ಥಾನ ಇವತ್ತು ಸುತ್ತಮುತ್ತಲಿನ ಭಕ್ತರಿಗೆ, ಲಕ್ಷಾಂತರ ಭಕ್ತರಿಗೆ ಒಂದು ವರದಾನವಾಗಿರ್ತಕ್ಕಂಥ ಒಂದು ಭಕ್ತಿಯ ಕೇಂದ್ರ. ಇಂತಹ ಒಂದು ಗ್ರಾಮದಲ್ಲಿ ಭಾರತೀಯ ಸೈನ್ಯದಲ್ಲಿ ಸುಮಾರು 400 ಜನ ಸೈನಿಕರು ಇವತ್ತು ಸೇವೆಯನ್ನು ಸಲ್ಲಿಸಿ ಈ ಗ್ರಾಮದ ಹೆಸರನ್ನು ಅಜರಾಮರಗೊಳಿಸಿದ್ದಾರೆ. ಇವತ್ತು ಈ ಗ್ರಾಮದ ಒಬ್ಬ ಧೀರ ಯೋಧ ಸುಮಾರು 17 ವರ್ಷಗಳ ಕಾಲ ಅಮೂಲ್ಯವಾಗಿರ್ತಕ್ಕಂಥ ಸೇವೆಯನ್ನು ಭಾರತ ಮಾತೆಗೆ ಸಲ್ಲಿಸಿ ಇವತ್ತು ನಿವೃತ್ತರಾಗಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಬರಮಾಡಿಕೊಳ್ಳಲು ಇವತ್ತು ಸಕಲ ಗ್ರಾಮದ ಎಲ್ಲ ಗುರು ಹಿರಿಯರು, ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಹರ್ಷಭರಿತರಾಗಿ ಅವರನ್ನ ಮೆರವಣಿಗೆ ಮೂಲಕ ಬರಮಾಡಿಕೊಂಡು ಅದ್ದೂರಿಯಾಗಿರ್ತಕ್ಕಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅವರು ಮಾಡುವುದರ ಜೊತೆಗೆ ಅವರ ಕುಟುಂಬಸ್ಥರೆಲ್ಲರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸನ್ಮಾನದ ಮಹಾಪುರ ಹೊಳೆನ ಇಲ್ಲಿ ಹರಿದು ಬರ್ತಾ ಇದೆ. ಎಲ್ಲರೂ ಕೂಡ ಗ್ರಾಮಸ್ಥರು ಸಂಭ್ರಮದ ಅಲೆಯಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆಯನ್ನು ಹಾಗೂ ಎಲ್ಲ ರೂಪರೇಷೆಯನ್ನು ತಯಾರು ಮಾಡಿರ್ತಕ್ಕಂತಹ ನಿವೃತ್ತ ಸೈನಿಕರಾಗಿರ್ತಕ್ಕಂತಹ ಆನಂದ್ ಬೆನ್ನಿ ಇವರು ರಾಣಿ ಚೆನ್ನಮ್ಮಾಜಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಕಿತ್ತೂರು ತಾಲೂಕಾ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆನಂದ್ ಬೆನ್ನಿ ಸರ್ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ತಾವು ಈಗಾಗಲೇ ಈ ಒಂದು ಗ್ರಾಮದ ಸುಪುತ್ರರಾಗಿರ್ತಕ್ಕಂಥ ಯಲ್ಲಪ್ಪ ಕಿತ್ತೂರು ಅವರನ್ನ ಅತ್ಯಂತ ಒಂದು ಭರ್ಜರಿಯಾಗಿ ಬರಮಾಡಿಕೊಂಡಿದ್ದೀರಿ. ಯಾಕಂತಂದ್ರೆ ಸುಮಾರು ವರ್ಷಗಳ ಕಾಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಇವತ್ತು ಭಾರತ ಮಾತೆಯ ನಮ್ಮನ್ನೆಲ್ಲರೂ ಕಾಯಲಿಕ್ಕೆ ಇವತ್ತು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ತಾವೆಲ್ಲ ಕಾರ್ಯಕ್ರಮವನ್ನು ಅರೇಂಜ್ ಕೂಡ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ತಾವು ಏನು ಹೇಳಿಕೆ ಇಷ್ಟ? ಕಿತ್ತೂರು ರಾಣಿ ಚೆನ್ನಮ್ಮ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ತಾಲೂಕಾ ಘಟಕ ಕಿತ್ತೂರಿನಿಂದ ಅವರಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ 17 ವರ್ಷಗಳ ಕಾಲ ಅವರು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಪುತ್ತೂರಿಗೆ ಆಗಮಿಸಿದಂಥ ಶ್ರೀ ಯಲ್ಲಪ್ಪ ಬಸಪ್ಪ ಕಿತ್ತೂರು ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಸಮಾಜಮುಖಿ ಕೆಲಸಗಳಲ್ಲಿ ಇನ್ನು ಮುಂದೆ ನಮ್ಮ ಜೊತೆ ಅವರು ಜೊತೆಗೂಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ವೀಕ್ಷಕರೇ, ಸರ್ ಹೇಳಿದ ಹಾಗೆ ಇವತ್ತು ಅವರನ್ನ ಸಮಾಜಮುಖವಾಗಿ ಕೆಲಸಕ್ಕೆ ನಾವು ಅಳವಡಿಸಿಕೊಂಡಿದ್ದಾದರೆ ಭಾರತದ ಪ್ರಗತಿಗೆ ಇನ್ನಷ್ಟು ಒಂದು ಅವಕಾಶ ಕೊಟ್ಟಂತಾಗ್ತದೆ. ಈಗ ನಾವು ನೇರವಾಗಿ ಏನು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿವೃತ್ತ ಸೈನಿಕರು ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ತಾವು ನಮ್ಮನ್ನೆಲ್ಲರನ್ನು ಕಾಯಲಿಕ್ಕೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ತಮ್ಮ ಕುಟುಂಬದ ವರ್ಗದಿಂದ ದೂರ ಇದ್ದು ಭಾರತ ಮಾತೆಯನ್ನು ಸೇವೆ ಮಾಡಿ ಈಗ ಸುದೀರ್ಘವಾದ ಒಂದು ಸೇವೆ ಮಾಡಿ ತಮ್ಮ ಸ್ವಗ್ರಾಮಕ್ಕೆ ಮರಳಿದ್ದೀರಿ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಏನು ಹೇಳಿಕೆ ಇಷ್ಟ? ನಾನು ಭಾರತ ಸೇನೆಯಲ್ಲಿ 17 ವರ್ಷ ಸರ್ವಿಸ್ ಮಾಡಿ ನಮ್ಮ ಸಮಾಜದ ಬರಬೇಕಾದಂಥ ಪ್ರಶ್ನೆ ನನಗೆ ಬಂದಿದ್ದೀನಿ. ನಾನು ಯಾವ ಕೆಟಗರಿ ಇಲ್ಲ ಇರಲಿಲ್ಲ. ಶೇಪಾಗಿ ಒಂದು ಶೇಪ್ ಸೌಂಡಾಗಿ ಇಲ್ಲಿಂದ ಬಂದಿದ್ದೀನಿ. ಬಂದು ಊರಲ್ಲಿ ನನಗೆ ಕೆಳಗಡೆ ಏನಿದಾರಲ್ಲ ಅವರಿಗೆ ನಾನು ಸೈನಿಕ ಆಗೋಕ್ಕೆ ಮಾರ್ಗದರ್ಶನ ಕೊಡ್ತೀನಿ. ಅವ್ರಿಗೆ ಮುಂದಿನ ಯುವ ಪೀಳಿಗೆಗೆ ನಮ್ಮ ಮಾದರಿಯಾಗಿ. ಸರ್, ಈಗ ತಾವು ನಮ್ಮ ಕುಟುಂಬವನ್ನು ಒಂದು ವೇಳೆ ಬದಿಗಿಟ್ಟು ಅದೇ ದೇಶದ ಸೇವೆಯನ್ನು ಮಾಡ್ತಾ ಇರ್ತೀರಿ. ಆದರೆ ಈಗೆಲ್ಲ ರಾಜಕೀಯವಾಗಿ ದೇಶವನ್ನು ಚಿತ್ರಗೊಳಿಸುವಂಥ ಪ್ರಯತ್ನಗಳು ನಡೆದಿರ್ತಾವ. ಈ ಸಂದರ್ಭದಲ್ಲಿ ತಮ್ಮ ಅನುಭವವನ್ನು ಏನು ಹೇಳ್ತೀವಿ ಸರ್? ಸೈನಿಕರಲ್ಲಿ ರಾಜಕೀಯ ಯಾವ ವಿಷಯ ನಮಗೆ ಬರಲ್ಲ. ನಾವು ಹೋರಾಟ ನಾವು ನಡೆಸ್ತಾ ಇರ್ತೇವೆ ಗಡಿಗೇನರಲ್ಲಿ. ನಮ್ಮ ವಿರುದ್ಧ ಯಾರೇ ಬಂದರು, ಇವಾಗ ನಡೀತಲ್ಲ ಆಪರೇಷನ್ ಶಂಕರ್ ಅಂತ ನಡೀತು, ಅದರಲ್ಲಿ ಪಾಲ್ಗೊಂಡಿದ್ದೀವಿ. ಪಾಲ್ಗೊಂಡು ನಾವು ಅವರ ಎಡಗಾಳಿಯಾಗಿ ಅವ್ರಿಗೆ ನಿಂತಿದ್ವಿ. ಸ್ವಲ್ಪ ತಮಗಿದೆ. ಇವಾಗ ಮುಂದೆ ಅದು ಭಿನ್ನಾಗೆ ಮಿಳತೆ ಇಲ್ಲ ಅಂತ ಇನ್ನು ಗೊತ್ತಿಲ್ಲ. ಓಕೆ ಸರ್, ಧನ್ಯವಾದಗಳು. ಎಂಎಂ ರಾಜೀಭಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ.